ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 7:15 ಆಗಿದೆ ಸ್ನೇಹಿತರೆ. ಸಾನುಗೆ ಸ್ಕೂಲ್ ಇಲ್ಲ, ರಜಾ ಇದೆ ಇವತ್ತು. ಆದ್ರೂ ಇಷ್ಟು ಬೇಗ ತಿಂಡಿ ಮಾಡ್ತಾ ಇದ್ದೀನಿ. ರೀಸನ್, ರಾಜೇಶ್ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ನಾನು ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಎಣ್ಣೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಲಿವ್ ಆಯಿಲ್ದು ಸ್ವಲ್ಪ ಫ್ಲೇವರ್ ಇರುತ್ತೆ, ಬಟ್ ಇದು ಆ ಥರ ಏನೂ ಇಲ್ಲ. ಎಕ್ಸ್ಟ್ರಾ ಲೈಟ್ ಅಂತ ಹೇಳಿ ಅಡುಗೆಗೆ ಅಂತಾನೆ ಯೂಸ್ ಮಾಡುವಂಥ ಆಯಿಲ್ ಇದು. ಸೊ ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಉಪ್ಪಿಟ್ಟು ಅಂದ ತಕ್ಷಣನೇ ನೆನಪಾಗೋದು ಕೆಲವೊಬ್ಬರಿಗೆ ಕಾಂಕ್ರೀಟ್ ಅಂತ. ನನ್ನ ತಂಗಿ ಮನೆಯಲ್ಲೂ ತಿನ್ನೋದಿಲ್ವಂತೆ ಉಪ್ಪಿಟ್ಟು ಅಂದರೆ. ಅಕ್ಕ, ಉಪ್ಪಿಟ್ಟು ಅಂದರೆ ನಾನು ಎಷ್ಟು ದಿನ ಆಯಿತು ಗೊತ್ತಾ ಮಾಡಿ, ನಾನು ಮಾಡಂಗೆ ಇಲ್ಲ. ಮಾಡಿದ್ರೆ ನಾನು ಒಬ್ಬಳೇ ಮಾಡಿ ತಿನ್ನಬೇಕು, ಯಾರೂ ತಿನ್ನೋದಿಲ್ಲ ಮನೇಲಿ ಅಂತ. ಇನ್ನು ಕೆಲವೊಬ್ರು ಉಪ್ಪಿಟ್ಟಾ ಅಂತಾನು ಹೇಳ್ತಾರೆ. ಉಪ್ಪಿಟ್ಟು ಅಂದರೆ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು, ಅದೊಂಥರ ಈಸಿ ಸಿಂಪಲ್ ತಿಂಡಿ ಅಂತಾನು ಹೇಳ್ತಾರೆ. ಬಟ್ ಯಾವುದೇ ತಿಂಡಿ ಆದ್ರೂ ಅದಕ್ಕೆ ಏನೇನು ಹಾಕಬೇಕೋ, ಎಷ್ಟೆಷ್ಟು ಹಾಕಬೇಕೋ, ಯಾವ ರೀತಿಯಲ್ಲಿ ಮಾಡಬೇಕೋ ಆ ಥರ ಮಾಡಿದಾಗ ಮಾತ್ರನೇ ಅಲ್ವಾ ಅದು ಚೆನ್ನಾಗಿರೋದು. ಇಲ್ಲ ಅಂದರೆ ಹೇಗೆ ಅದು ಟೇಸ್ಟ್ ಬರುತ್ತೆ? ನಾವು ಉಪ್ಪಿಟ್ಟನ್ನ ಎಷ್ಟೇ ಟೇಸ್ಟಿಯಾಗಿ ಮಾಡಿ ಕೆಲವೊಬ್ರಿಗಂತೂ ಇಷ್ಟನೇ ಆಗೋದಿಲ್ಲ. ನಾವು ಮನೇಲಿ ಮಾಡೋ ಉಪ್ಪಿಟ್ಟೇನೆ ಹೋಟೆಲಲ್ಲಿ ಚೌಚೌ ಬಾತ್ ಅಂತ ಕೊಡ್ತಾರೆ. ಖಾರ ಬಾತ್ ಅಂತಾನು ಹೇಳ್ತಾರೆ, ಚೌಚೌ ಬಾತ್ ಅಂತ ಹೇಳ್ತಾರೆ. ಅದರಲ್ಲಿ ತರಕಾರಿಗಳು ಜಾಸ್ತಿ ಇರುತ್ತೆ, ಅವರು ಎಣ್ಣೆನ ಕೂಡ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ. ಆದ್ರೆ ನಾವು ಮನೆಯಲ್ಲಿ ಹೆಲ್ದಿಯರ್ ವೇ ಅಲ್ಲಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡಿರ್ತೀವಿ. ಆದ್ರೂನು ಎರಡಕ್ಕೂ ಕಂಪೇರ್ ಮಾಡೋದು, ಅಥವಾ ನನಗೆ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಇಷ್ಟ ಇಲ್ಲ ಅನ್ನೋದು, ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಬಿಡು ಅಂತ ಹೇಳೋದು, ಆ ಥರ ಎಲ್ಲಾನು ಇರುತ್ತೆ ಅಲ್ವಾ. ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ಥರ. ಸೊ ನಿಮ್ಮ ಮನೆಯಲ್ಲಿ ಯಾರು ಹೇಗೆ, ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರ ಅಥವಾ ಕಷ್ಟಪಟ್ಟು ತಿಂತಾರ, ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಹಿಂದಿ ಮ್ಯಾಮ್ ಒಬ್ರು ಹೇಳ್ತಾ ಇದ್ರು, ಯಾವುದೇ ತಿಂಡಿ ಆದ್ರೂ ನಾವು ಹೇಗೆ ಎಲ್ಲಾನು ಹಾಕಿದಾಗ ಅದಕ್ಕೆ ರುಚಿ ಬರುತ್ತೋ ಹಾಗೇನೆ ಗ್ರಾಮರ್ ಕೂಡ. ಒಂದು ಪದ್ಯ ಬರಿಬೇಕು ಅಂದ್ರೂ ಅದಕ್ಕೆ ಎಲ್ಲಾನು ಇರಬೇಕು ಅಂತ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಅವರು ಹೇಳ್ತಾ ಇದ್ರು. ನನಗೆ ಅದು ಈಗಲೂ ನೆನಪರುತ್ತೆ, ಉಪ್ಪಿಟ್ಟು ಮಾಡಿದಾಗೆಲ್ಲ ನೆನಪಾಗುತ್ತೆ. ಬಟ್ ಲಕ್ಕೀಲಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟಿಗೆ ಕಾಂಕ್ರೀಟ್ ಅಂತ ಹೇಳೋರು ಯಾರೂ ಇಲ್ಲ, ಮತ್ತೆ ಅದೇನು ತಿಂಡಿ ಮಹಾ ಸಿಂಪಲ್ಲು ಅಂತ ಹೇಳೋರು ಇಲ್ಲ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬಟ್ ಎಲ್ಲಾನು ಕರೆಕ್ಟಾಗೇ ಇರಬೇಕಲ್ವಾ, ಯಾವುದೂ ಕಡಿಮೆ ಆಗಿರಬಾರ್ದು, ಯಾವುದೂ ಹೆಚ್ಚಾಗಿರಬಾರ್ದು. ಅದಕ್ಕೂ ಕೂಡ ಎಫರ್ಟ್ ಹಿಡಿಯತ್ತೆ ಅಲ್ವಾ ಸ್ನೇಹಿತರೆ. ಸೊ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ. ನಾನು ಎವ್ರಿ ಟೈಮು ಅಟ್ಲೀಸ್ಟ್ 1 or 2 ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡೋಣ ಅಂತ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ತುಂಬಾನೇ ಕೇರ್ಫುಲ್ ಆಗಿ ಮಾಡ್ತೀನಿ. ಯಾಕೆ ಅಂದ್ರೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ, ನೀರ್ ಜಾಸ್ತಿ ಆಯ್ತು, ನೀರ್ ಕಡಿಮೆ ಆಯ್ತು, ಖಾರ ಕಡಿಮೆ ಆಯ್ತು, ಉಪ್ಪು ಕಡಿಮೆ ಅಥವಾ ಜಾಸ್ತಿ ಆಯ್ತು, ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಬನ್ನಿ, ಇವತ್ತು ಈ ಥಾಟ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು. ಇದ್ರೊಂದಿಗೆ ಈಗ ನನ್ನ ವ್ಲಾಗ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನವರಾತ್ರಿ ಆಗಿರೋದ್ರಿಂದ ನಮ್ಮ ಪೂಜಾ ಎಲ್ಲ ಇರತ್ತೆ. ನಮ್ಮ ದಿನ ಹೇಗೋಗತ್ತೆ ಬನ್ನಿ ಸ್ನೇಹಿತರೆ ನೋಡೋಣ. ಉದ್ದ ಮಾಡ್ಕೋ. ರಾಜೇಶ್ ಆಫೀಸ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಮನೆ ಕೆಲಸ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೇಗ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಸಾನು ಹತ್ರ ಇವತ್ತು ಮನೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಅಗಾರೋದು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಅಮೆಝಾನಲ್ಲಿ ಸಿಗುತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಸ್ನಾನ ಆಯಿತು, ಪೂಜೆಗೆ ರೆಡಿ ಮಾಡಿದ್ದೀನಿ. ಜಸ್ಟ್ ಈಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ನೈವೇದ್ಯಕ್ಕೂ ಕೂಡ ರೆಡಿ ಆಗಿದೆ. ಸೊ ನೈವೇದ್ಯಕ್ಕೆ ಇವತ್ತೇನು ಮಾಡಿದ್ದೀನಿ ಅಂದರೆ ಬ್ರೆಡ್ ರಸ್ಮಲಾಯಿ. ನಾನು ಲಾಂಗ್ ಬ್ಯಾಕ್ ಇದನ್ನು ತೋರಿಸಿದ್ದೆ, ಡೆಡಿಕೇಟೆಡ್ ವಿಡಿಯೋ. ಬಾದಾಮ್ ಪೌಡರ್ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದು ನಾನು ಇವಾಗ ಯಾತಕ್ಕೆ ಮಾಡಿರೋದು ಅಂದರೆ ಇದನ್ನು ತುಂಬ ರೇರ್ ಮಾಡೋದು, ವರ್ಷಕ್ಕೆ ಒಂದ್ಸರಿ ಕೂಡ ಯಾವುದೇ ಹಬ್ಬಕ್ಕೂ ಏನೂ ಮಾಡೋದಿಲ್ಲ. ಅಂದರೆ ಈಗ ನಾನು ಯಾವುದಾದ್ರೂ ವಾರ ಬಂದರೆ, ಸ್ಪೆಷಲ್ ವಾರಗಳು ಬಂದರೆ ಅಥವಾ ಸ್ಪೆಷಲ್ ಹಬ್ಬಗಳು ಬಂದರೆ ಅದಕ್ಕೆ ಆದಂಥ ಸ್ವೀಟ್ಸ್ಗಳಿರುತ್ತಲ್ವ ಅದನ್ನು ಮಾಡ್ತೀನಿ. ಇದನ್ನಂತೂ ನಾನು ಮಾಡೋದೇ ಇಲ್ಲ. ಅದಕ್ಕೆ ನಾನು ದಿನ ಒಂದೊಂದು ಮಾಡಬೇಕಲ್ವ, 9 ದಿನ 9 ಮಾಡಬೇಕು. 10ನೇ ದಿನ ಏನು ಮಾಡೋದಿಲ್ಲ ನಾನು. ಅವತ್ತು ಪೂಜೆ ನಂದು ಮುಗ್ದಿರತ್ತೆ, ಸೊ ಅವತ್ತೇನು ಮಾಡೋಕ್ಕೋಗಲ್ಲ. 9 ದಿನ 9 ಥರದ್ದು ಸಿಹಿ ತಿಂಡಿಗಳನ್ನ ಮಾಡ್ತೀನಿ. ಅದಕ್ಕೆ ಅದು ನಾನು ನಾರ್ಮಲ್ ಆಗಿ ಏನೇನು ಮಾಡ್ತೀನೋ ಹಬ್ಬಗಳಲ್ಲಿ ಅದು ಬಿಟ್ಟು ಏನೇನಾದರೂ ಮಾಡೋಣ, ಅದನ್ನು ಬೇಗ ಆಗಿರಬೇಕು. ನೆನ್ನೆ ಮಾಡಿಟ್ಕೊಂಡು ಇವತ್ತು ನೈವೇದ್ಯ ಮಾಡೋ ಥರ ಅಲ್ಲ, ಇವತ್ತೇ ಮಾಡಿ ಇವತ್ತೇ ನೈವೇದ್ಯ ಮಾಡಬೇಕು. ಆ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಈ ಥರ ಒಂದು ಬ್ರೆಡ್ ರೆಸಿಪಿದಾಗಿತ್ತಲ್ವಾ, ಈಗ 2ನೇದು ಬ್ರೆಡ್ ರೆಸಿಪಿನೇ. ಇದಂತೂ ಅದಕ್ಕಿಂತನೂ ಈಸಿನೇ, ಹೇಳಿದ್ನಲ್ಲ ಮೊದಲೇ ತೋರಿಸಿದ್ದೆ. ಸೊ ಅದನ್ನು ಇವತ್ತು ಮಾಡಿದ್ದೀನಿ. ಬನ್ನಿ
ಈಗ ಪೂಜೆ ಶುರು ಮಾಡ್ತೀನಿ, ಮತ್ತೆ ನಮ್ಮ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ. ಬ್ರೆಡ್ ರಸ್ಮಲಾಯಿ ಮಾಡೋದಕ್ಕೆ ಬಾದಾಮ್ ಪೌಡರ್ ಬೇಕು. ಸೊ ಬಾದಾಮ್ ಪೌಡರ್ ಇರಲಿಲ್ಲ, ಅದಕ್ಕೆ ನಾನೇ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 4 ಬಾದಾಮಿ, 4 ಗೋಡಂಬಿ, 4 ಪಿಸ್ತಾ ಇಷ್ಟನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ಇದರ ಜೊತೆ ಸ್ವಲ್ಪ ಕೇಸರಿ ದಳಗಳು. ಕೇಸರಿ ದಳ ಒಂದೊಂದೂ ಎಷ್ಟು ಪ್ರೆಷಿಯಸ್ ಅಲ್ವಾ, ಮುಚ್ಚಲಿಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ತೆಗೆದು ಹಾಕ್ತಾ ಇದ್ದೀನಿ. ಒಂದು 10-15 ಎಸಳುಗಳು ಹಾಕಬೇಕು. ಇದು ಕಲರು ಕೊಡುತ್ತೆ ಆ್ಯಂಡ್ ಫ್ಲೇವರು ಕೊಡುತ್ತೆ. ಇದು ಮಿಲ್ಕ್ ಪೌಡರ್, ಇದು ಆಪ್ಷನಲ್ಲು, ಬಟ್ ಬಾದಾಮ್ ಪೌಡರಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ ಕೂಡ ಇರುತ್ತೆ. 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 1-2 ಎಷ್ಟಾದರೂ ಹಾಕ್ಕೊಳ್ಬೋದು. ನೋಡಿ ತರ್ತರಿಯಾಗೆ ಇದೆ ಅಲ್ವಾ, ಒಂದೊಂದು ದಪ್ಪ ಕೂಡ ಇದೆ, ನಡೆಯುತ್ತೆ, ಇದ್ರೂ ನಡೆಯುತ್ತೆ. ಪುಡಿ ಮಾಡೋದು ಯಾಕೆ ಅಂದರೆ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಹಾಲಿಗೆ. ರಸ್ಮಲಾಯಿ ಮಾಡೋದಕ್ಕೆ ಸ್ನೇಹಿತರೆ ಹಾಲನ್ನು ಕುದಿಸಿ ಗಟ್ಟಿಯಾಗಿರಬೇಕು, ಮಾಡ್ಕೊಂಡಿರಬೇಕು. ಸೊ ಅದೇ ರೀತಿಯಲ್ಲಿ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೆನ್ನೆ ಸ್ವಲ್ಪ ಹಾಲು ಬಿಸಿ ಮಾಡಿ ಕುದಿಸಿ ಕಡಿಮೆ ಮಾಡ್ಕೊಂಡಿದ್ದೆ, ಅಂದರೆ ಥಿಕ್ ಮಾಡ್ಕೊಂಡಿದ್ದೆ. ಅದನ್ನು ಈಗ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪನೇ ಅಲ್ವಾ ನಾನು ಮಾಡೋದು, ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಇದು ಮತ್ತಷ್ಟು ಥಿಕ್ ಆಗಬೇಕು, ಅದಕ್ಕೆ ಮಿಲ್ಕ್ ಪೌಡರ್ ಹಾಕಿದ್ದೀನಲ್ವಾ ಬಾದಾಮ್ ಪೌಡರ್ಗೆ, ಅದಕ್ಕೆ ಇದು ತುಂಬ ಬೇಗ ಥಿಕ್ ಆಗುತ್ತೆ. ರಸ್ಮಲಾಯಿ ತಿಂತೀವಲ್ವಾ, ಅದರಲ್ಲಿ ಹಾಲು ತುಂಬ ಗಟ್ಟಿ ಇರೋದಿಲ್ಲ, ಬಟ್ ಅದಕ್ಕಿಂತ ಒಂದು ಚೂರು ಇದರಲ್ಲಿ ಗಟ್ಟಿ ಇರಬೇಕು. ಯಾಕಂದರೆ ನಾವು ಬ್ರೆಡ್ ಹಾಕ್ತೀವಿ, ಏನಾದರೂ ನೀರಿದ್ರೆ ತುಂಬ ಬೇಗ ಸಾಗಿ ಆಗಿಬಿಡುತ್ತೆ, ನಮಗೆ ಟೇಸ್ಟ್ ಬರೋದಿಲ್ಲ, ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ. ಅದಕ್ಕೆ ಇದು ಹಾಲು ಸ್ವಲ್ಪ ಗಟ್ಟಿ ಇರಬೇಕು. ಕೇಸರಿ ಹಾಕಿದ್ದೀನಲ್ವಾ, ಈ ಹಾಲು ಮತ್ತಷ್ಟು ಕಲರ್ ಬರುತ್ತೆ. ಅದಕ್ಕೆ ಒಂದು 2-3 ನಿಮಿಷ ಆದರೂ ಇದನ್ನು ಸಣ್ಣ ಉರಿ ಮಾಡಿ ಬಿಡ್ತೀನಿ. ಆಮೇಲೆ ಆಫ್ ಮಾಡಿಕೊಂಡ್ರು ಅದರಲ್ಲೇ ಇರುತ್ತಲ್ವ ದಳಗಳು, ಮತ್ತೆ ಕಲರ್ ಜಾಸ್ತಿ ಆಗುತ್ತೆ. ಬ್ರೆಡ್ ಸ್ಲೈಸಸ್ನ ಕಟರ್ನ ಯೂಸ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಸಸ್ನ ನಾವು ಬಾದಾಮ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೀವೋ ಅದರಲ್ಲಿ ಸೋಕ್ ಮಾಡಬೇಕು. ಅಂದರೆ ಅದು ತುಂಬಾ ಹಾಟ್ ಇರಬಾರ್ದು, ಬಿಸಿ ಇದ್ದಾಗ ಈ ಸ್ಲೈಸಸ್ನ ಹಾಕಬಾರ್ದು. ತಣ್ಣಗಾದ್ಮೇಲೆ ಅಥವಾ ಮೀಡಿಯಮ್ ಬಿಸಿ ಇದ್ದಾಗ ಮಾತ್ರನೇ ಸ್ಲೈಸಸ್ನ ಅದರಲ್ಲಿ ಡಿಪ್ ಮಾಡಬೇಕು. ಪೂಜೆ ಆಯಿತು ಸ್ನೇಹಿತರೆ, ಈಗ ತಿಂಡಿ ಮಾಡ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಮುಂಚೆನೇ ತಿಂಡಿ ಮಾಡಿ ಅವ್ರ ಫ್ರೆಂಡ್ ಬಂದಿದ್ರು, ಹೋದ್ಲು ಮಾತಾಡೋದಕ್ಕೆ. ಈಗ ನಾನು ತಿಂಡಿ ಮಾಡಿಬಿಟ್ಟು ಸ್ಟಿಚಿಂಗ್ ತೊಗೊಳ್ಳೋಣ ಅಂತ ಇದ್ದೀನಿ. ಸ್ಟಿಚಿಂಗ್ ಏನು, ಮೊದಲು ಕಟಿಂಗ್ ಮಾಡಬೇಕು, ಅದ್ರ ಮುಂಚೆ ಮೆಜರ್ಮೆಂಟ್ ತೊಗೋಬೇಕು. ಅವತ್ತು ನಾನು ಸ್ಕೂಲ್ ಎಂಡ್ ಆಗೋ ಮುಂಚೆನೇ ಲೈನಿಂಗ್ ಬಟ್ಟೆ ಎಲ್ಲ ತಂದು ಇಟ್ಕೊಂಡಿದ್ದೆ, ಬಟ್ ಅವತ್ತಿಂದ ಮಾಡೋಕ್ಕೆ ಆಗಲಿಲ್ಲ. ಮಾಡಿದರೆ ನೆನ್ನೆ ಮಾಡಬೇಕಿತ್ತು ಅಷ್ಟೇ. ನೆನ್ನೆ ಸ್ವಲ್ಪ ಬ್ಯಾಕ್ ಪೇನ್ ಶುರುವಾಯಿತು. ನೆನ್ನೆಯಿಂದಿದ್ದು ಇವತ್ತು ತನಕನೂ ಹಾಗೇ ಇದೆ. ಬಟ್ ಇವತ್ತು ನಾನು ಮಾಡಲೇಬೇಕು, ಯಾಕಂದರೆ ಶನಿವಾರ ನಾವು ದಾಂಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿರೋದು. ಸೊ ಡ್ರೆಸ್ ಶುರು ಮಾಡಿದ್ದು ಒಂದೇ ದಿನದಲ್ಲಂತೂ ನಾನು ಯಾವತ್ತೂ ಹೊಲಿದಿಲ್ಲ. ಸೊ ಇವತ್ತು ಮೆಷರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡಿ ಇವತ್ತು ನಾಳೆಯಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು. ಫುಲ್ ದೊಡ್ಡ ಅಂಬ್ರೆಲಾ ಥರ ಹೊಲಿಲ್ಲ ಅಥವಾ ಹಾಫ್ ಅಂಬ್ರೆಲಾ ಹೊಲಿಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಬೇಕು. ಬಟ್ಟೆ ಎಷ್ಟಿದೆ, ಅವಳಿಗೆ ಹೈಟ್ಗೆ ಸಾಕಾಗುತ್ತಾ, ಅಂಬ್ರೆಲಾ ಹೊಲಿಯೋದಕ್ಕಾಗುತ್ತಾ, ಫುಲ್ ಮಾಡಬೇಕಾ, ಹಾಫ್ ಮಾಡಬೇಕಾ, ಅಷ್ಟೆಲ್ಲ ಮಾಡೋ ತನಕನೇ ಇವತ್ತು ಹೊರಟೋಗುತ್ತೆ. ಆ್ಯಂಡ್ ನೀವು ತೋರಿಸಿ ನೀವು ಹೊಲಿಬೇಕಾದ್ರೆ ಅಂತಿದ್ರಲ್ಲ, ಸೊ ಆದಷ್ಟು ಪಿನ್ ಟು ಪಿನ್ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಾಗುತ್ತೆ ಲಾಸ್ಟಲ್ಲಿ ಟೈಮ್ ತುಂಬ ಆಗ್ಬಿಟ್ಟಿರುತ್ತೆ, ನಾನು ತುಂಬ ಲೇಟಾಗಿ ನಿಧಾನಕ್ಕೆ ಮಾಡ್ತಾ ಇರ್ತೀನಿ. ಆವಾಗ ಮೊದಲು ಇದನ್ನು ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ನನ್ನ ಕಾನ್ಸಂಟ್ರೇಷನ್ ಎಲ್ಲ ಡೈವರ್ಟ್ ಆಗಿಬಿಡುತ್ತೆ, ಆ ಕಡೆ ಹೊರಟೋಗುತ್ತೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ. ನನ್ನ ಕಸಿನ್ ಮೆಸೇಜ್ ಮಾಡಿದ್ದು ಏನೋ ಡಿಸ್ಕಸ್ ಮಾಡಬೇಕು ಅಂಥೇಳಿ, ಟೈಮೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಈಗ ತಿಂಡಿ ಮಾಡೋ ತನಕ ಆಗಲಿ ಮಾತಾಡಿ ಮುಗಿಸೋಣ, ಆಮೇಲೆ ಟೈಲರಿಂಗ್ ಕೂತ್ಕೊಂಡ್ರೆ ಮಾತಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ, ಮಾಡೋ ಕೆಲಸ ಬಿಟ್ಬಿಟ್ಟು ಈ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ.
ನಾನು ಫ್ರೀ ಇದ್ದಾಗ ಅವಳು ಫ್ರೀ ಇರಲ್ಲ, ಅವಳು ಫ್ರೀ ಇದ್ದಾಗ ನಾನು ಫ್ರೀ ಇರಲ್ಲ. ಇಬ್ಬರು ಫ್ರೀ ಆಗೋದು ಭಾರಿ ಅಪರೂಪ. ಕೆಲಸ ಬಿಟ್ಬಿಟ್ಟು ಮಾತಾಡಬೇಕಾಗುತ್ತೆ. ಬಟ್ ಅವಳು ಈಗ ಮಗನಿಗೆ ಇನ್ನೂ ಸ್ಕೂಲ್ ಇದೆ, ಅದಕ್ಕೆ ಕರ್ಕೊಂಡ್ಬರೋದಕ್ಕೆ ಹೋಗ್ಬೇಕಕ್ಕ, ಆಮೇಲೆ ಮಾಡ್ತೀನಿ ಅಂದು. ಈ ನವರಾತ್ರಿಯಲ್ಲಂತೂ ಸ್ನೇಹಿತರೆ ದಿನ ಒಂದೊಂದು ಸ್ವೀಟ್ ತಿನ್ನೋದೇ ಆಗಿದೆ ನನಗೆ. ಅದಕ್ಕೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ಸಾನೋಗಿ ಆಗೋ ಥರನೇ ಮಾಡ್ತಾ ಇರೋದು. ಇನ್ನೂ ಒಂಚೂರು ಎಕ್ಸ್ಟ್ರಾ ಮಾಡಿರ್ತೀನಿ, ಏನಾದರೂ ಮಕ್ಕಳು ಬಂದರೆ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ರಾಜೇಶ್ ಅಂತೂ ತಿನ್ನೋದಿಲ್ಲ. ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ, ಬೇಸನ್ ಲಾಡು ಮಾಡೋಣ ಅಂದ್ಕೊಂಡಿದ್ದೀನಿ, ಮತ್ತು ಹುರ್ಗಡ್ಲೆಯಲ್ಲಿ ಬರ್ಫಿ ಮಾಡ್ತಾರೆ, ಅದನ್ನು ಮಾಡೋಣ ಅಂತಿದ್ದೀನಿ. ಹುರ್ಗಡ್ಲೆ ಪೌಡರಲ್ಲಿ ಇನ್ನು ಎಷ್ಟು ದಿನ, 5 ದಿನ ಇದೆ. 5 ದಿನಕ್ಕೆ 3 ಪ್ಲ್ಯಾನಿಂಗ್ ಆಗಿದೆ, ಇನ್ನೂ 2 ಮಾಡಬೇಕು. ಇದು ಲೆಹೆಂಗಾ ಸೈಜ್ಗೆ ಹೊಲಿಬೇಕು. ಇದು ಸ್ಯಾರಿ ಬಾರ್ಡರು, ಸ್ಯಾರಿ ಇದ್ದಿದ್ದನ್ನ ತೆಗೆದಿದ್ದೀನಿ. ಸೊ ದಿಸ್ ಈಸ್ ಮೈ ಸ್ಯಾರಿ. ಇದರಲ್ಲಿ ನನಗೆ ಲೆಹೆಂಗಾ ಮಾಡಬೇಕು. ಇದು ಲೈನಿಂಗ್ ಬಟ್ಟೆ ಸ್ವಲ್ಪ ಐರನ್ ಮಾಡಬೇಕು. ಇದೆಲ್ಲ ಮೆಜರ್ಮೆಂಟ್ಗೆ ಟೂಲ್ಸ್. ಕತ್ರಿ ತಂದಿಲ್ಲ. ಇದು ನನ್ನ ಸೀರೆ. ನಾನು ಹೇಳಿದ್ನಲ್ವಾ ನನ್ನ ಸೀರೆಯಲ್ಲೇ ಲೆಹಂಗಾ ಮಾಡಬೇಕು ಅಂತಿದ್ದೀನಿ ಅಂತ. ಮೊದಲಿಗೆ ನಾವು ಎಷ್ಟು ಉದ್ದಕ್ಕೆ ಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ಹಾಫ್ ಸರ್ಕಲಲ್ಲಿ ಲೆಹಂಗಾ ಮಾಡ್ತಿರೋ, ಫುಲ್ ಸರ್ಕಲಲ್ಲಿ ಲೆಹಂಗಾ ಮಾಡ್ತಿರೋ ಅದನ್ನು ನೋಡ್ಕೊಳ್ಬೇಕು. ಫುಲ್ ಸರ್ಕಲ್ ಅಂದರೆ ಒಂದು ಸೀರೆ ಫುಲ್ ಬೇಕಾಗುತ್ತೆ, ಇಲ್ಲಾಂದರೆ ಹಾಫ್ ಸೀರೆ ಸಾಕಾಗುತ್ತೆ. ನಾನು ಈಗ ಈ ಲೆಹೆಂಗಾನ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ವಿತ್ ಬೆಲ್ಟ್ ಎಷ್ಟು ಬೇಕು, ವಿತೌಟ್ ಬೆಲ್ಟ್ ಎಷ್ಟು ಬೇಕು, ಮತ್ತು ಬೆಲ್ಟ್ ಎಷ್ಟು ಮೆಜರ್ಮೆಂಟ್ ಇರುತ್ತೆ, ಕೆಳಗಡೆ ಎಷ್ಟು ಮಡಚಬೇಕು ನಾವು ಅದನ್ನೆಲ್ಲ ನೋಟ್ ಮಾಡಿಕೊಂಡು ಮೆಜರ್ ಮಾಡಿ ಮಾರ್ಕ್ ಮಾಡಬೇಕು. ಸೊ ಸಾನು ಬಂದ್ಬಿಟ್ಟು ಸೊ ಹ್ಯಾಪಿ. ಆಹಾ, ಫೈನಲಿ ಯು ಆರ್ ಸ್ಟಿಚಿಂಗ್ ಇಟ್ ಅಂತೆ. ಐ ಆಮ್ ನಾಟ್ ಸ್ಟಿಚಿಂಗ್, ಐ ಆಮ್ ಜಸ್ಟ್ ಮಾರ್ಕಿಂಗ್. ಬಂದು ಕೂತ್ಕೊಂಡು ನೋಡು, ನೀನು ನಿನ್ನ ಗೊಂಬೆಗೆ ಮಾಡಬೇಕು ಅಂತೆಲ್ಲ ಹೇಗೆ ಮಾಡೋದು ಅಂತ. ಟೇಕ್ ಯುವರ್ ಕ್ಲೋತ್. ಇವಳಿಗೆ ಮಾಡ್ಬೇಕಂತೆ, ಆದರೆ ಮಾಡೋಕ್ಕೆ ಗೊತ್ತಿಲ್ಲ. ಬಂದು ಕುತ್ಕೊಂಡು ನನ್ನ ಜೊತೆ ಮಾಡು, ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ಹಂಗಂದ್ರೆ ಯು ವಾಂಟ್ ಟು ಪ್ಲೇ, ದೆನ್ ವೆನ್ ವಿಲ್ ಯು ಲರ್ನ್ ದಿಸ್? ಸರಿ ಇದೆ ಅಲ್ಲ, ಈಗ ಕರೆಕ್ಟ್ ಇದೆ ಮೆಜರ್ಮೆಂಟಿಗೆ ಮಾಡ್ತೀನಿ ನಾನೀಗ. ನೀನು ಅಷ್ಟು ಮೇಲ್ಗಡೆ ಹಾಕೊಂಡ್ರೆ ಇನ್ನೂ 1 ಇಂಚು ಜಾಸ್ತಿ ಹೊಲಿಬೇಕು ನಾನು. ವೆರಿ ಫಸ್ಟ್ ಥಿಂಗ್ ಐ ಹ್ಯಾವ್ ಡನ್ ಇಸ್ ಇಲ್ಲಿಂದ ವೇಸ್ಟ್ ಮೆಷರ್ ಮಾಡ್ಕೊಂಡಿರೋದು. ಇದು 9 ಇಂಚು ನಾನು ಮಾಡಿದ್ರು ಈ ರೌಂಡ್ ಕೌಂಟ್ ಮಾಡಿದಾಗ 15 ಇಂಚಸ್ ಬರುತ್ತೆ. ಸೊ ವೇಸ್ಟ್ ಎಷ್ಟಿದೆಯೋ ಅದನ್ನು ನೋಡಿಕೊಂಡು, ಇದು ಈಗ 15 ಇದೆ ಅಲ್ವಾ, ನನಗೆ 16 ಬರಬೇಕು. ಸೊ ನಾನು ಸ್ವಲ್ಪ ಪಕ್ಕಕ್ಕೆ ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆ ನಾನು ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ಉದ್ದಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬ್ಲೂ ಲೈನ್ ನಿಮಗೆ ಲೈಟಾಗಿ ಕಾಣ್ಬೋದು, ಆ ಎಂಡ್ ತನಕನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹಿಡಿದು ಅಲ್ಲಿ ತನಕನೂ ಮಾರ್ಕ್ ಮಾಡಿಕೊಂಡು ನಾನು ಫುಲ್ಲಿಗ ರೌಂಡಕ್ಕೆ ಕಟ್ ಮಾಡ್ಕೊಳ್ತೀನಿ. ಸೊ ದಿಸ್ ಈಸ್ ಅಂಬ್ರೆಲಾ ಕಟ್. ಇದು ಅಂಬ್ರೆಲಾ ಲೆಹೆಂಗಾ. ಈಗ ನೆಕ್ಸ್ಟ್ ಸ್ಟೆಪ್. ಸೊ ವೆರಿ ಫಸ್ಟ್ ಸ್ಟೆಪ್ ನೋಡಿದ್ರಿ, ವೇಸ್ಟನ್ನು ಕಟ್ ಮಾಡಿಕೊಂಡೆ. ಆಮೇಲೆ ಲೆಂತ್ ವೈಸ್ ಈಗ ಸ್ಕರ್ಟ್ನ ಫುಲ್ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಈ ಬಾರ್ಡರನ್ನು ಅಟ್ಯಾಚ್ ಮಾಡೋದು. ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ಯಾಕಂದರೆ ಇದು ಫುಲ್ ರೌಂಡ್ ಇದೆ ಆ್ಯಂಡ್ ಇದು ಸ್ಟ್ರೇಟ್ ಇದೆ. ಬಟ್ಟೆನ ಉಲ್ಟಾ ಇಟ್ಟಿದ್ದೀನಿ. ಇದನ್ನು ಈ ಉಲ್ಟಾ ಬಟ್ಟೆ ಮೇಲೆ ಸೀದಾ ಇಟ್ಟಿದ್ದೀನಿ ಬಾರ್ಡರು. ಈಗ ಇಲ್ಲಿ 2 ಸೇರಿ ಸ್ಟಿಚ್ ಮಾಡ್ತೀನಿ. ಆಮೇಲೆ ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಈ ಥರ ಉಲ್ಟಾ ಮಾಡೋದು. ಸೊ ಸೀದಾ ಬಟ್ಟೆ ಮೇಲೆ ಈ ರೀತಿಯಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಒಂದು ಸ್ಟಿಚ್ ಹಾಕೋದು ಹೊರಗಡೆಯಿಂದ. ಇದು ಸ್ಟಿಚ್ ಆಯಿತು ಸ್ನೇಹಿತರೆ. ಏನಂದರೆ ಇದು ಸ್ವಲ್ಪ ಚಾಲೆಂಜಿಂಗ್. ಈ ಬಾರ್ಡರ್ ಸ್ಟಿಫ್ ಆಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಆ್ಯಂಡ್ ಇದು ಸರ್ಕಲ್ ಕಟ್ ಮಾಡಿರೋದ್ರಿಂದ ಬಟ್ಟೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಅದಕ್ಕೆ ಮಧ್ಯ ಮಧ್ಯ ಸ್ವಲ್ಪ ಹಿಡಿದು ಹೊಲಿದಿದ್ದೀನಿ. ಇಲ್ಲಿ ಮಧ್ಯ ಮಧ್ಯ
ಫುಲ್ ಕ್ಲಿಯರ್ ಆಗಿ ನಾವು ಸ್ಟ್ರೇಟ್ ಬಟ್ಟೆ ಇಟ್ಕೊಂಡು ಹೊಲಿಯೋದಕ್ಕಾಗೋದಿಲ್ಲ. ಸೊ ಆಯಿತು, ಈ ಕಡೆ ಹೊಲಿದ್ಬಿಟ್ಟು ರಿವರ್ಸ್ ಮಾಡಿ ಈಗ ಇಲ್ಲೂ ಕೂಡ ಒಂದು ಉದ್ದಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ಸ್ಕರ್ಟು ರೆಡಿ ಆಯಿತು. ಈಗ ನಾನು ಇದ್ರ ಒಳಗಡೆ ಲೈನಿಂಗ್ ಕೊಡಬೇಕು. ಕಾಟನ್ ಲೈನಿಂಗ್ ತಂದಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ಳೋ ಮುಂಚೆ ನಾನು ಸ್ವಲ್ಪ ಬ್ಲೌಸ್ಗೆ ಅದರಲ್ಲಿ ಬಟ್ಟೆ ತೆಗೆದುಕೊಳ್ಬೇಕು. ಸೊ ಈಗ ನಾನು ಬ್ಲೌಸ್ ಮೆಷರ್ಮೆಂಟ್ ತೊಗೊಂಡು ಅದನ್ನು ಡ್ರಾಫ್ಟ್ ಮಾಡ್ತೀನಿ. ಬ್ಲೌಸ್ ಡ್ರಾಫ್ಟ್ ಮಾಡಿದ್ದೀನಿ, ಅದು ಬರೀ ಲೈನಿಂಗ್ ಬಟ್ಟೆ ಮೇಲೆ. ಇದು ಮೇನ್ ಕ್ಲೋತ್ ಮೇಲೆ ಇನ್ನು ನಾನು ಏನು ಡ್ರಾಫ್ಟ್ ಮಾಡಿಲ್ಲ. ಅದನ್ನು ಔಟ್ಲೈನ್ ಹೊಲ್ಕೊಂಡು, ಇದು ಸ್ವಲ್ಪ ಸ್ಟ್ರೆಚಿ ಆಗಿರೋದ್ರಿಂದ ಔಟ್ಲೈನ್ ಹೊಲ್ಕೊಂಡು ಆಮೇಲೆ ಕಟ್ ಮಾಡಬೇಕು. ಅದು ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಡೌಟು. ಯಾಕಂದರೆ ಈಗ ಆಲ್ರೆಡಿ 6:30 ಆಗಿದೆ, ನಾನು ದೀಪ ಹಚ್ಚಬೇಕು. ಇದು ಈಗ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಡ್ರಾಫ್ಟ್ ಆದಮೇಲೆ ಈ ಲೆಹೆಂಗಾನ ಜಾಯಿಂಟ್ ಮಾಡಿಕೊಂಡೆ. ಹಿಂದ್ಗಡೆದು ಮುಂದ್ಗಡೆದು ಎರಡೂ ಈಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಓಪನಿಂಗ್ ಬಿಟ್ಟಿದ್ದೀನಿ, ಇಲ್ಲಿ ಜಿಪ್ ಹಾಕಬೇಕು ಅಂತ ಹೇಳಿ. ನೆಕ್ಸ್ಟ್ ಇದು ನಾನು 2 ಮೀಟರ್ ಲೆಹೆಂಗಾಗೆ ಲೈನಿಂಗ್ ತೊಗೊಂಡಿದ್ದೆ. ಸೊ ಅದನ್ನು ನಾನು ಆ ವೇಸ್ಟ್ ಅಳತೆಗೆ ಇಲ್ಲಿ ಪ್ಲೀಟ್ಸನ್ನು ಇಟ್ಕೊಂಡಿದ್ದೀನಿ, ನೆರಿಗೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕು. ಅದನ್ನು ಈಗ ಮಾಡೋದಿಲ್ಲ, ಈಗ ದೀಪ ಹಚ್ಬಿಡೋಣ ಬನ್ನಿ. ಮೊದಲು ರಾಜೇಶ್ ಇವತ್ತು ಆಫೀಸ್ಗೆ ಹೋಗಿದ್ರಲ್ಲ, ಬರಬೇಕಾದ್ರೆ ಹೂವು, ಎಲೆ, ಲಿಂಬೆಹಣ್ಣು ಸಿಗ್ತೋ ಇಲ್ಲೋ ಗೊತ್ತಿಲ್ಲ. ಲಿಂಬೆಹಣ್ಣು, ಬಾಳೆಹಣ್ಣು ಎಲ್ಲನೂ ತರೋದಕ್ಕೆ ಹೇಳಿದ್ದೆ. ಸೊ ಇದು ಹಬ್ಬಕ್ಕೆ ಈಗಲಿನೇ ತರಿಸ್ಕೊಂಡಿದ್ದೀನಿ ಅಂತ ಅಲ್ಲ, ನಾಳೆ ಸ್ಪೆಷಲ್ ಡೇ ಫಾರ್ ಮೀ. ಏನು ಅಂತ ಗೆಸ್ ಮಾಡಿ ಆಯಿತಾ. ಸೊ ನಾಳೆ ಏನು ಸ್ಪೆಷಲ್ ಇರ್ಬೋದು, ನಾನು ಇದ್ರ ಬಗ್ಗೆ ತುಂಬ ದಿನದ ಹಿಂದೆ ಮಾತಾಡಿದ್ದೆ. ತುಂಬ ಅಂದರೆ ತುಂಬ ದಿನವೂ ಅಲ್ಲ, ಯಾವಾಗ ಗೊತ್ತಾ, ಗಣೇಶ ಹಬ್ಬದ ಮುಂಚೆ. ಓಕೆ, ಅದ್ರ ಬಗ್ಗೆ ಮಾತಾಡಿದ್ದೆ. ಈಗ ಅದು ನಾಳೆ ನೆರವೇರಲಿದೆ. ಅದಕ್ಕೆ ಈ ಹೂವು ಎಲ್ಲ ತರಿಸಿರೋದು. ಸೊ ಯಾರ್ಯಾರಿಗೆ ಗೊತ್ತು ಏನು ಒಕೇಶನ್ ಅದು ಅಂತ ಹೇಳಿಬಿಟ್ಟು ಏನು ಇರ್ಬೋದು ಅಂತ ಕಾಮೆಂಟ್ ಮಾಡಿ ಹೇಳಿ. ಸದ್ಯಕ್ಕೆ ಇದನ್ನು ಇಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಈಗ ಪೂಜೆ ಮಾಡಿಬಿಟ್ಟು ಮತ್ತೊಂದು ಸಾರಿ ಪಾರಾಯಣ ಮಾಡಿ ಆಮೇಲೆ ರಾತ್ರಿಗೆ ಅಡುಗೆ ಮಾಡಬೇಕು. ಆದರೆ ಇವತ್ತು ರಾತ್ರಿ ಊಟ ಆದಮೇಲೆ ಸ್ಟಿಚಿಂಗನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಸ್ನೇಹಿತರೆ. ಸೊ ಸ್ಕರ್ಟ್ ಹೇಗೆ ಕಟ್ ಮಾಡಿದೆ ಅಂತ ನಿಮಗೊಂದು ಐಡಿಯಾ ಬಂದಿದೆ ಅಲ್ವಾ. ಅದಕ್ಕೆ ಬೆಲ್ಟ್ ಹೊಲಿಬೇಕಾಗತ್ತೆ. ಈಗ ಅದೊಂದೇ ಇರೋದು, ಮತ್ತು ಸೈಡಲ್ಲಿ ಜಿಪ್ಪು ಅಥವಾ ಬಟನ್ನು ಹಾಕಬೇಕು. ಇದಕ್ಕೆ ಎಲಾಸ್ಟಿಕ್ ಹಾಕೋಣ ಅಂತ ಇದ್ದೀನಿ, ಸಾನು ಎಲಾಸ್ಟಿಕ್ ಹಾಕು ಅಂತ ಇದ್ದಾಳೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ. ಮತ್ತು ಬಾಯ್ ಬಾಯ್, ಟೇಕ್ ಕೇರ್.